ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಹೆಬ್ಬಾಳ್ಕರ್ ಹಾಗೂ ಸಹೋದರ ಹಟ್ಟಿಹೊಳಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೀಗ ವಾಮಾಚಾರದ ಅನುಮಾನ ಮೂಡಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಶುಭ. ಮಕರ ಸಂಕ್ರಾಂತಿ ದಿನವೇ ಹೆಬ್ಬಾಳ್ಕರ್ಗೆ ಅಶುಭ. ಹಬ್ಬದ ದಿನವೇ ಸಚಿವೆ ಲಕ್ಷ್ಮೀ ಕಾರು ಅಪಘಾತ. ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ನಜ್ಜುಗುಜ್ಜು. ಸಚಿವೆ ಹೆಬ್ಬಾಳ್ಕರ್ ಎಂಎಲ್ಸಿ ಚೆನ್ನರಾಜ ಹಟ್ಟಿಹೊಳಿ ಜಸ್ಟ್ ಮಿಸ್. ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಕಾರು ಅಪಘಾತ. ಅಪಘಾತದಲ್ಲಿ ಸಚಿವೆ ಹೆಬ್ಬಾಳ್ಕರ್ಗೆ ಫ್ರ್ಯಾಕ್ಚರ್. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಸಿ ಹಟ್ಟಿಹೊಳಿ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತ ಆಗಿದೆ. ಕಿತ್ತೂರು ತಾಲೂಕು ಅಂಬಡಗಟ್ಟಿ ಬಳಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ. ರಸ್ತೆಗೆ ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಈ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಕಾರಿನ ಹಿಂಬದಿಯಲ್ಲಿ ಕುಳಿತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನರಾಜ್ ಹಟ್ಟಿಹೊಳಿ ಗಾಯಗೊಂಡು ನೆರಳಾಡುತ್ತಿದ್ರು. ಕೂಡಲೇ ಇಬ್ಬರನ್ನ ಬೆಳಗಾವಿಯ ವಿಜಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸಚಿವೆ ಹೆಬ್ಬಾಳ್ಕರ್ ಕತ್ತು, ಬೆನ್ನಿನ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ. ಫ್ರ್ಯಾಕ್ಚರ್ ಕೂಡ ಆಗಿದೆ. ಚನ್ನರಾಜ್ ಹಟ್ಟಿಹೊಳಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ಸ್ವಲ್ಪ ಬೆನ್ನಿಗೆ ಏಟಾಗಿದೆ, ಕಾಲಿಗೆ ಏಟಾಗಿದೆ ತಾಯಿಯವ್ರಿಗೆ, ಹಾಗೂ MLC ಅವ್ರಿಗೂ ಸ್ವಲ್ಪ ತಲೆ ಹತ್ರ ಏಟಾಗಿದೆ. ಬಟ್ ನಿನ್ನೆ ಮೀಟಿಂಗ್ ಮುಗಿದ ತಕ್ಷಣ ಬೆಂಗಳೂರಿಂದನೇ ಹೊರಟಿದ್ರು. ನಿನ್ನೆ ನೈಟ್ ಒಂದು 10 ಗಂಟೆಗೆ ಮೀಟಿಂಗ್ ಆದ ತಕ್ಷಣ ಬೈ ರೋಡ್ ಅಲ್ಲಿಂದ ಬಿಟ್ಟಿದ್ರು. ಮೇಡಮ್ಗೆ ಫಸ್ಟ್ ಏಡ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಆಮೇಲೆ MRI ಮಾಡಿದ್ವಿ. MRI ಒಳಗೆ L1 ಮತ್ತು L4 ಅಂತ ಹೇಳಿ ಬೆನ್ನ ಹುಡಿಯಲ್ಲಿ 2 ಎಲುಬುಗಳು ಇರ್ತಾವೆ. ಅವು 2 ಎಲುಬುಗಳು ಫ್ರ್ಯಾಕ್ಚರ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪೇನ್ ಹೆಚ್ಚಾಗಿದೆ. ಅದಕ್ಕೆ ಮೇಡಮ್ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಮೇಡಮ್ ಇದು ರೆಸ್ಪಾಂಡೆಡ್ ವೆರಿ ವೆಲ್. ಬಂದಾಗ ಸ್ವಲ್ಪ ಕಾಲಿನಲ್ಲಿ ವೀಕ್ನೆಸ್ ಇತ್ತು, ಬಟ್ ಈಗೆಲ್ಲ ರಿಕವರಿ ಆಗಿದೆ. ಈಗ ಜಸ್ಟ್ ಚೆಕ್ ಮಾಡಿ ಬಂದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ ನಾನು. ಸಚಿವೆ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಫೋನ್ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿವೆ, ಚೇತರಿಸಿಕೊಳ್ಳುತ್ತಿದ್ದೇನೆ ಎಂದ ಸಚಿವೆಗೆ ಬೇಗ ಗುಣಮುಖರಾಗುವಂತೆ ಸಿಎಂ ಧೈರ್ಯ ತುಂಬಿದ್ದಾರೆ. ಅಪಘಾತದ ಮುನ್ಸೂಚನೆ ನೀಡಿದ್ದರ ಜ್ಯೋತಿಷಿ. ಸಂಕ್ರಾಂತಿವರೆಗೂ ತೊಂದರೆ ಇದೆ ಅಂತ ಪುಂಡಲೀಕ ಶಾಸ್ತ್ರಿಗಳು ಭವಿಷ್ಯ ನುಡಿದಿದ್ದರಂತೆ. ಆದರೆ ಸಂಕ್ರಾಂತಿ ದಿನದಂದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾಗಿ ಬಿಟ್ಟಿದೆ. ಜೀವಂತವಾಗಿದ್ದಾರೆ. ಅವರ ಜೀವದ ಕಂಟಕ ಹೋಯಿತು. ಒಳ್ಳೇದು ಮಾಡಿ ಸಂಕ್ರಾಂತಿ ಒಳ್ಳೆ ದೋಷ ಇತ್ತು. ಸಂಕ್ರಾಂತಿ ದೋಷ ಹೋಯಿತು, ಒಳ್ಳೇದಾಗಿದೆ. ಅಪಘಾತದ ಸ್ಥಳದಲ್ಲಿ ನಡೆದಿದ್ದ ವಾಮಾಚಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೆ ವಾಮಾಚಾರ ಕಾರಣನ ಅನ್ನೋ ಅನುಮಾನ ಮೂಡಿದೆ. ನಿಜ, ಹೆಬ್ಬಾಳ್ಕರ್ ಕಾರು ಅಪಘಾತವಾದ ರಸ್ತೆ ತುಂಬಾನೇ ಅಪಾಯಕಾರಿ. 3 ಮಾರ್ಗ ಕೂಡುವ ಈ ಜಾಗ ಬಹಳ ಡೇಂಜರಸ್. ಅಲ್ಲದೆ ಆಕ್ಸಿಡೆಂಟ್ ನಡೆದ ಈ ಜಾಗದಲ್ಲಿ ವಾಮಾಚಾರ ಮಾಡಿರೋ ಕುರುಹು ಪತ್ತೆಯಾಗಿದೆ. ಇನ್ನು ಅಪಘಾತ ಸ್ಥಳಕ್ಕೆ ಪೊಲೀಸರು ಬರುವ ಮುನ್ನವೇ ಕಾರನ್ನ ತೆಗೆಯಲಾಗಿದೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಆಕ್ಸಿಡೆಂಟ್ಗೆ ಚಾಲಕನ ನಿರ್ಲಕ್ಷ್ಯ ಕಾರಣಾನ, ನಾಯಿ ಅಡ್ಡ ಬಂದಿದ್ದೇ ಕಾರಣಾನ, ಅಥವಾ ವಾಮಾಚಾರವೇ ಕಾರಣಾನ ಅನ್ನೋದೇ ಇನ್ನೂ ನಿಗೂಢ. ಮೈಲಾರಿ ಪಟಾತ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಹೆಬ್ಬಾಳ್ಕರ್ ಹಾಗೂ ಸಹೋದರ ಹಟ್ಟಿಹೊಳಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೀಗ ವಾಮಾಚಾರದ ಅನುಮಾನ ಮೂಡಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಶುಭ. ಮಕರ ಸಂಕ್ರಾಂತಿ ದಿನವೇ ಹೆಬ್ಬಾಳ್ಕರ್ಗೆ ಅಶುಭ. ಹಬ್ಬದ ದಿನವೇ ಸಚಿವೆ ಲಕ್ಷ್ಮೀ ಕಾರು ಅಪಘಾತ. ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ನಜ್ಜುಗುಜ್ಜು. ಸಚಿವೆ ಹೆಬ್ಬಾಳ್ಕರ್ ಎಂಎಲ್ಸಿ ಚೆನ್ನರಾಜ ಹಟ್ಟಿಹೊಳಿ ಜಸ್ಟ್ ಮಿಸ್. ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಕಾರು ಅಪಘಾತ. ಅಪಘಾತದಲ್ಲಿ ಸಚಿವೆ ಹೆಬ್ಬಾಳ್ಕರ್ಗೆ ಫ್ರ್ಯಾಕ್ಚರ್.
ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಸಿ ಹಟ್ಟಿಹೊಳಿ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತ ಆಗಿದೆ. ಕಿತ್ತೂರು ತಾಲೂಕು ಅಂಬಡಗಟ್ಟಿ ಬಳಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ. ರಸ್ತೆಗೆ ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಈ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಕಾರಿನ ಹಿಂಬದಿಯಲ್ಲಿ ಕುಳಿತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನರಾಜ್ ಹಟ್ಟಿಹೊಳಿ ಗಾಯಗೊಂಡು ನೆರಳಾಡುತ್ತಿದ್ರು. ಕೂಡಲೇ ಇಬ್ಬರನ್ನ ಬೆಳಗಾವಿಯ ವಿಜಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸಚಿವೆ ಹೆಬ್ಬಾಳ್ಕರ್ ಕತ್ತು, ಬೆನ್ನಿನ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ. ಫ್ರಾಕ್ಚರ್ ಕೂಡ ಆಗಿದೆ. ಚನ್ನರಾಜ್ ಹಟ್ಟಿಹೊಳಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ಸ್ವಲ್ಪ ಬೆನ್ನಿಗೆ ಏಟಾಗಿದೆ, ಕಾಲಿಗೆ ಏಟಾಗಿದೆ ತಾಯಿಯವ್ರಿಗೆ, ಹಾಗೂ MLC ಅವ್ರಿಗೂ ಸ್ವಲ್ಪ ತಲೆ ಹತ್ರ ಏಟಾಗಿದೆ. ಬಟ್ ನಿನ್ನೆ ಮೀಟಿಂಗ್ ಮುಗಿದ ತಕ್ಷಣ ಬೆಂಗಳೂರಿಂದನೇ ಹೊರಟಿದ್ರು. ನಿನ್ನೆ ನೈಟ್ ಒಂದು 10 ಗಂಟೆ ಮೀಟಿಂಗ್ ಆದ ತಕ್ಷಣ ಬೈ ರೋಡ್ ಅಲ್ಲಿಂದ ಬಿಟ್ಟಿದ್ರು. ಮೇಡಮ್ಗೆ ಫಸ್ಟ್ ಏಡ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಆಮೇಲೆ MRI ಮಾಡಿದ್ವಿ. MRI ಒಳಗೆ L1 ಮತ್ತು L4 ಅಂತ ಹೇಳಿ ಬೆನ್ನ ಹುಡಿಯಲ್ಲಿ 2 ಎಲುಬುಗಳು ಇರ್ತಾವೆ. ಅವೆರಡು ಎಲುಬುಗಳು ಫ್ರಾಕ್ಚರ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪೇನ್ ಹೆಚ್ಚಾಗಿದೆ. ಅದಕ್ಕೆ ಮೇಡಮ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಮೇಡಮ್ ಇದು ರೆಸ್ಪಾಂಡೆಡ್ ವೆರಿ ವೆಲ್. ಬಂದಾಗ ಸ್ವಲ್ಪ ಕಾಲಿನಲ್ಲಿ ವೀಕ್ನೆಸ್ ಇತ್ತು, ಬಟ್ ಈಗೆಲ್ಲ ರಿಕವರಿ ಆಗಿದೆ. ಈಗ ಜಸ್ಟ್ ಚೆಕ್ ಮಾಡಿ ಬಂದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ ನಾನು. ಸಚಿವೆ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಫೋನ್ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿವೆ, ಚೇತರಿಸಿಕೊಳ್ಳುತ್ತಿದ್ದೇನೆ ಎಂದ ಸಚಿವೆಗೆ ಬೇಗ ಗುಣಮುಖರಾಗುವಂತೆ ಸಿಎಂ ಧೈರ್ಯ ತುಂಬಿದ್ದಾರೆ. ಅಪಘಾತದ ಮುನ್ಸೂಚನೆ ನೀಡಿದ್ದರ ಜ್ಯೋತಿಷಿ. ಸಂಕ್ರಾಂತಿವರೆಗೂ ತೊಂದರೆ ಇದೆ ಅಂತ ಪುಂಡಲೀಕ ಶಾಸ್ತ್ರಿಗಳು ಭವಿಷ್ಯ ನುಡಿದಿದ್ದರಂತೆ. ಆದರೆ ಸಂಕ್ರಾಂತಿ ದಿನದಂದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾಗಿ ಬಿಟ್ಟಿದೆ. ಜೀವಂತವಾಗಿದ್ದಾರೆ. ಅವರ ಜೀವದ ಕಂಟಕ ಹೋಯಿತು. ಒಳ್ಳೇದು ಮಾಡಲಿ. ಸಂಕ್ರಾಂತಿ ಒಳ್ಳೆ ದೋಷ ಇತ್ತು. ಸಂಕ್ರಾಂತಿ ದೋಷ ಹೋಯಿತು, ಒಳ್ಳೇದಾಗಲಿ. ಅಪಘಾತದ ಸ್ಥಳದಲ್ಲಿ ನಡೆದಿದ್ದ ವಾಮಾಚಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೆ ವಾಮಾಚಾರ ಕಾರಣನ ಅನ್ನೋ ಅನುಮಾನ ಮೂಡಿದೆ. ನಿಜ, ಹೆಬ್ಬಾಳ್ಕರ್ ಕಾರು ಅಪಘಾತವಾದ ರಸ್ತೆ ತುಂಬಾನೇ ಅಪಾಯಕಾರಿ. 3 ಮಾರ್ಗ ಕೂಡುವ ಈ ಜಾಗ ಬಹಳ ಡೇಂಜರಸ್. ಅಲ್ಲದೆ ಆಕ್ಸಿಡೆಂಟ್ ನಡೆದ ಈ ಜಾಗದಲ್ಲಿ ವಾಮಾಚಾರ ಮಾಡಿರೋ ಕುರುಹು ಪತ್ತೆಯಾಗಿದೆ. ಇನ್ನು ಅಪಘಾತ ಸ್ಥಳಕ್ಕೆ ಪೊಲೀಸರು ಬರುವ ಮುನ್ನವೇ ಕಾರನ್ನ ತೆಗೆಯಲಾಗಿದೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಆಕ್ಸಿಡೆಂಟ್ಗೆ ಚಾಲಕನ ನಿರ್ಲಕ್ಷ್ಯ ಕಾರಣಾನ, ನಾಯಿ ಅಡ್ಡ ಬಂದಿದ್ದೇ ಕಾರಣಾನ, ಅಥವಾ ವಾಮಾಚಾರವೇ ಕಾರಣಾನ ಅನ್ನೋದೇ ಇನ್ನೂ ನಿಗೂಢ. ಮೈಲಾರಿ ಪಟಾತ